ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂಥೇಳಿ ದೊಡ್ಡ ಮಟ್ಟದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ರಸ್ತೆಯನ್ನೇ ಸರಿ ಮಾಡಲಿಕ್ಕೆ BBMP ಅಧಿಕಾರಿಗಳು ಹೆಣಗಾಡ್ತಾ ಇದ್ದಾರೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಒಳಚರಂಡಿಗೆ ಹಾಕಿದ್ದ ಗ್ರಿಲ್ ಕಟ್ ಸರಿ ಮಾಡದೆ ಹಾಗೆ ಬಿಟ್ಟಿರುವ BBMP. ಬ್ರ್ಯಾಂಡ್ ಬೆಂಗಳೂರಿನ ಅಭಿವೃದ್ಧಿ ಇದೇನಾ? ಇದು ಬೆಂಗಳೂರಿನ ಹಾಟ್ ಸ್ಪಾಟ್ ರೋಡ್. ಒಂದು ಕಡೆ MG ರೋಡ್ಗೆ ಕನೆಕ್ಟ್ ಆಗೋ ಪ್ರತಿಷ್ಠಿತ ರೆಸಿಡೆನ್ಸಿ ರೋಡ್. ಈ ರೋಡ್ನ ಒಂದು ಕಡೆ ಮಳೆ ನೀರು ಹರಿದು ಹೋಗೋಕೆ ಮತ್ತು ಕೊಳಚೆ ನೀರು ಹರಿದು ಹೋಗೋಕೆ ಒಳಚರಂಡಿ ಮಾಡಲಾಗಿದೆ. ಒಳಚರಂಡಿ ಏನಾದ್ರೂ ಬ್ಲಾಕ್ ಆದ್ರೆ ಅದನ್ನ ಕ್ಲೀನ್ ಮಾಡಲು ಕಬ್ಬಿಣದ ಗ್ರಿಲ್ ಮೂಲಕ ಗೇಟ್ ಮಾಡಲಾಗಿದೆ. ಆದ್ರೆ ಈ ಕಬ್ಬಿಣದ ಗ್ರಿಲ್ ಕಟ್ ಆಗಿ 25 ದಿನ ಕಳೆದಿದೆ. ವಾಹನ ಸವಾರರೇನಾದ್ರೂ ಈ ಹೊಂಡಕ್ಕೆ ಬಿದ್ರೆ ಅಷ್ಟೇ ಕತೆ ಅಂತ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ದಾರೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅಂತ ಒಮ್ಮೆ ನೋಡ್ಬಿಡಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ನೂತನ ಸರ್ಕಾರ ಹೇಳ್ತಿದೆ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಕೂಡ ಇದ್ರ ಬಗ್ಗೆ ಸಾಕಷ್ಟು ಮುತುವರ್ಜಿ ವಹಿಸ್ತಿದ್ದಾರೆ. ಆದ್ರೆ ಬೆಂಗಳೂರಲ್ಲಿ ಆಗ್ತಿರುವಂತ ಸಣ್ಣ ಪುಟ್ಟ ಅವಾಂತರಗಳು ದೊಡ್ಡ ಮಟ್ಟದಲ್ಲಿ ಹೆಸರಾಗುತ್ತೆ, ಸದ್ದಾಗುತ್ತೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ನನ್ನ ಕಣ್ಮುಂದೆ ಇರುವಂತದ್ದು. ಇದು ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಏರಿಯಾಗಳಲ್ಲಿ ಒಂದಾಗಿರುವಂತಹ ರೆಸಿಡೆನ್ಸಿ ರೋಡು. 24/7 ವೆಹಿಕಲ್ಸ್ ಮೂವ್ಮೆಂಟ್ ಇದೇ ರೀತಿ ಇರುತ್ತೆ. ಯಾಕಂದ್ರೆ ಈ ರಸ್ತೆಯಲ್ಲಿ ಒಂದು ಬ್ರಿಗೇಡ್ ರೋಡು, MG ರೋಡು, ಮತ್ತೊಂದು ಕಡೆ ಚರ್ಚ್ ಸ್ಟ್ರೀಟ್, ಈ ರೀತಿ ನಾನಾ ಭಾಗಗಳಿಗೆ ಅಂದರೆ ಬೆಂಗಳೂರಿನ ಹಾಟ್ ಸ್ಪಾಟ್ಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಆಗಿರೋದ್ರಿಂದ ಇಲ್ಲಿ ಯಾವಾಗಲೂ ವೆಹಿಕಲ್ಸ್ ಮೂವ್ಮೆಂಟ್ ಜಾಸ್ತಿ ಇರುತ್ತೆ. BBMP ವತಿಯಿಂದ ಒಳಚರಂಡಿ ವ್ಯವಸ್ಥೆಯನ್ನು, ಏನು ಮಳೆ ನೀರು ಹರಿದು ಹೋಗೋದಕ್ಕೆ ಮತ್ತು ಮೋರಿ ನೀರು ಹರಿದು ಹೋಗೋದಕ್ಕೆ ಇಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಗೇಟ್ ಹಾಕಿದ್ದಾರೆ, ಈ ಕಬ್ಬಿಣದ ಸಲಾಕೆಯಲ್ಲಿ ಗೇಟ್ ಹಾಕಿದ್ದಾರೆ. ಆ ಗೇಟಿನ ಯಾರೋ ಕತ್ಕೊಂಡು ಹೋಗಿದ್ದಾರೋ ಅಥವಾ ಅದು ಮುರಿದೋಗಿದೆಯೋ ಗೊತ್ತಿಲ್ಲ. ಕಳೆದ 20-25 ದಿವಸದಿಂದ ಇದೇ ಪರಿಸ್ಥಿತಿಯಲ್ಲಿ ಇಲ್ಲಿ ಇರುವಂಥದ್ದು. ಅಶೋಕ್ ನಗರ ಸಂಚಾರಿ ಪೊಲೀಸರು ಯಾವುದೇ ಅನಾಹುತ ಆಗಬಾರ್ದು, ಯಾಕಂದರೆ ರಸ್ತೆಯಲ್ಲಿ ಇರೋದ್ರಿಂದ ಬ್ಯಾರಿಕೇಡ್ಗಳನ್ನು ಹಾಕಿ ಅದನ್ನು ವಾಹನಗಳನ್ನು ಡೈವರ್ಟ್ ಮಾಡುವಂಥ ಕೆಲಸಕ್ಕೆ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಈ ಸಂಬಂಧ BBMPಗೂ ಕೂಡ ಪೊಲೀಸರು, ಟ್ರಾಫಿಕ್ ಪೊಲೀಸರು ಈ ಥರ ಇಲ್ಲಿ ಒಂದು ಏನು ಕಬ್ಬಿಣದ ಗೇಟ್ ಹಾಕಿದ್ರಿ, ಕಸ ಎತ್ತಬೇಕಾದ್ರೆ ಅಥವಾ ಬ್ಲಾಕ್ ಆಗಿದೆ ಅದು ಕ್ಲಿಯರ್ ಮಾಡೋದು, ಕಬ್ಬಿಣ ಗೇಟ್ ಏನು ಹಾಕಿದ್ರಿ ಅದು ಕಟ್ಟಾಗಿದೆ ಅಥವಾ ಎತ್ಕೊಂಡು ಹೋಗಿದ್ದಾರೆ, ಇದು ಕಬ್ಬಿಣ ಗೇಟನ್ನು ಹಾಕಿ ಅಂತ BBMPಗೂ ಸಹ ತಿಳಿಸಿದ್ದಾರೆ. ಆದರೂ ಸಹ BBMP ಇಲ್ಲಿವರೆಗೂ ತಲೆ ಕೆಡ್ಸ್ಕೊಂಡಿಲ್ಲ. ಆಲ್ಮೋಸ್ಟ್ ಒಂದು 20 ದಿವಸದಿಂದ ಇದೇ ಪರಿಸ್ಥಿತಿ ಇದೆ. ವಾಹನ ಯಾಕಂದರೆ ಒನ್ ವೇ ಆಗಿರೋದ್ರಿಂದ ಮತ್ತು ಮುಂಭಾಗದ ರಸ್ತೆ ಒಂದೇ ಸ್ಟ್ರೈಟ್ ಟ್ರ್ಯಾಕ್ ಇರೋದ್ರಿಂದ ಸಾಕಷ್ಟು ವಾಹನಗಳು ಈ ಲೆಫ್ಟಲ್ಲೂ ಓವರ್ಟೇಕ್ ಮಾಡ್ಕೊಬರೋರು ಸಡನ್ನಾಗಿ ಬ್ಯಾರಿಕೇಡ್ಗಳನ್ನ ನೋಡಿ ಗಾಡಿಗಳನ್ನ ನಿಲ್ಲಿಸೋದು ಅಥವಾ ಆಕ್ಸಿಡೆಂಟ್ ಆಗೋದು, ಈ ರೀತಿ ಪ್ರಕರಣಗಳು ಸಾಕಷ್ಟು ಆಗ್ತಿದೆ ಅಂತ ದೂರುಗಳು ಸಹ ಟ್ರಾಫಿಕ್ ಪೊಲೀಸರು ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದನ್ನು ಬೇಗ ಸರಿ ಮಾಡಿ ಅಂತ ಹೇಳಿದ್ದಾರೆ. ಆದರೆ 25 ದಿವಸ ಕಳೆದರೂ ಇದೇ ಪರಿಸ್ಥಿತಿಲಿದೆ. ಅಶೋಕ್ ನಗರ ಟ್ರಾಫಿಕ್ ಪೊಲೀಸರು ಇಲ್ಲಿ ಒಳಚರಂಡಿಗೆ ಹಾಕಿರೋ ಗ್ರಿಲ್ ಕಟ್ ಆಗಿದ್ದು ಸರಿ ಮಾಡಿಸಿ ಅಂತ BBMPಗೆ ತಿಳಿಸಿದ್ದಾರೆ. ಆದ್ರೆ ಇಲ್ಲಿವರೆಗೂ ಯಾವ BBMP ಅಧಿಕಾರಿಗಳು ಈ ಕಡೆ ಬಂದಿಲ್ಲ. ವಾಹನ ಸವಾರರು ಸ್ವಲ್ಪ ಎಚ್ಚರ ತಪ್ಪಿದ್ರು ಇಲ್ಲಿ ಅಪಘಾತ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ವಾಹನ ಸವಾರರು ಕೂಡ ಇಲ್ಲಿನ ಅವ್ಯವಸ್ಥೆ ನೋಡಿ ಸರ್ಕಾರಕ್ಕೆ BBMPಗೆ ಚೀಮಾರಿ ಹಾಕ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಹಳ್ಳ ಇರೋದು ಇಷ್ಟು ಕೇರ್ಲೆಸ್ ಮಾಡಬಾರ್ದು ಅಲ್ವಾ? ಚಿಕ್ಕ ಮಕ್ಕಳನ್ನ ಕರ್ಕೊಂಬರೋರು ತುಂಬಾ ಇರ್ತಾರೆ. ಸಪೋಸ್ ಲೆಫ್ಟ್ಗೆ ಸಡನ್ ಆಗಿ ಹೊಡಿತಾರೆ, ಬಂದ್ರೆ ಈ ತರ ಹಳ್ಳ ದಿನ ಇದ್ರೆ ಮುಗ್ಗಿಸ್ಕೊಂಡು ಬೀಳ್ತಾರೆ, ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದನ್ನ ಕೇರ್ಲೆಸ್ ಆಗಿಬಿಡೋದು ತಪ್ಪು. ಇಲ್ಲಿ ಅಂತ ಅಲ್ಲ, ಇಲ್ಲಿ ಕೆಲವೊಂದು ಜಾಗದಲ್ಲಿ ತುಂಬಾ ಜಾಗದಲ್ಲಿ ಆ ಥರ ಇದೆ. ಅದೆಲ್ಲ ತುಂಬಾ ಇದಿಲ್ಲ. ಯಾರು ಕೇರ್ಲೆಸ್ ಆಗಿಬಿಟ್ರೆ ನಾಳೆ ಜನ ಯಾವುದಕ್ಕೂ ರೆಸ್ಪಾನ್ಸಿಬಿಲಿಟಿಯಿಂದ ಇರಬೇಕಾಗುತ್ತೆ. ಸೊ ಯಾರು ಕೇರ್ಲೆಸ್ ಮಾಡ್ತಾರೆ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತೀವಿ ಅಂತ ಹೇಳೋ ಸರ್ಕಾರ ಪ್ರತಿಷ್ಠಿತ ರಸ್ತೆಯಲ್ಲಿ ಹೀಗೆ ಅವಾಂತರ ಆಗ್ತಾ ಇದ್ರು ಕ್ಯಾರೆ ಅಂತ ಇಲ್ಲ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಜನ ಕೇಳೋದು ಮಾತ್ರ ನಿಂತಿಲ್ಲ. ಮಾರುತಿ, ಪಬ್ಲಿಕ್ TV, ಬೆಂಗಳೂರು.